ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತದೆ. ಏನೇನೋ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡುತ್ತಿರುತ್ತೀರಿ, ಆದರೆ ಜೀವನದಲ್ಲಿ ನಡೆಯುವ ನೈಜ ಸಂಗತಿಗಳ ಬಗ್ಗೆ ಹೇಳಿದರೆ ಯಾರೂ ಲೈಕ್ ಮಾಡುವುದಿಲ್ಲ. ಇಂತಹ ವಿಡಿಯೋಗಳು ಬೇಕೆಂದರೆ ಖಂಡಿತ ತಪ್ಪದೇ ಲೈಕ್ ಮಾಡಿ. ಬಹಳಷ್ಟು ಹುಡುಗರು ಆಂಟಿಯರನ್ನು ಹೇಗೆ ಒಪ್ಪಿಸಬೇಕು, ಆ ಕೆಲಸಕ್ಕಾಗಿ ಹೇಗೆ ಕೇಳಬೇಕು, ಅವರನ್ನು ಹೇಗೆ ಒಲಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹುಡುಗರು ಆಂಟಿಯರನ್ನೇ ಹೆಚ್ಚಾಗಿ ಬಯಸುತ್ತಿದ್ದಾರೆ. ಮದುವೆಗೆ ಮುಂಚೆ ಯಾರಾದರೂ ಒಬ್ಬರು ಜೊತೆಯಾಗಿದ್ದರೆ ಚೆನ್ನಾಗಿರುತ್ತದೆ ಎಂದು ಹುಡುಗರು ಅಂದುಕೊಳ್ಳುತ್ತಾರೆ. ಹೆಚ್ಚಾಗಿ ಯಾರನ್ನು ಬಯಸುತ್ತಾರೆ ಎಂದರೆ ಮದುವೆಯಾದ ಆಂಟಿಯರನ್ನೇ ಹುಡುಗರು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಯಾವುದೇ ಸಮಸ್ಯೆ ಬರದಂತೆ ಯೋಚಿಸುತ್ತಾರೆ. ಆಂಟಿಯರಾದರೆ ಯಾವುದೇ ತೊಂದರೆ ಇರುವುದಿಲ್ಲವಲ್ಲ, ಅದಕ್ಕಾಗಿಯೇ ಹುಡುಗರು ಹೆಚ್ಚಾಗಿ ಅವರನ್ನೇ ಇಷ್ಟಪಡುತ್ತಾರೆ. ಜೀವನ ಬೇಸರವೆನಿಸುತ್ತದೆ ಎಂದು ಆಂಟಿಯರ ಹಿಂದೆ ಹೆಚ್ಚಾಗಿ ಬೀಳುತ್ತಾರೆ. ಆಂಟಿಯರನ್ನು ಹೇಗೆ ತಮ್ಮ ದಾರಿಗೆ ತರಬೇಕು, ಒಲಿಸಿಕೊಳ್ಳಬೇಕು ಎಂದರೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತಿದ್ದೀರಿ ಎಂಬುದು ಮೊದಲು ಅವರಿಗೆ ತಿಳಿಯಬೇಕು. ಹಾಗೆ ತಿಳಿದರೆ ಮಾತ್ರವೇ ನೀವೆಂದರೆ ಏನು ಎಂಬುದು ಅವರಿಗೆ ಅರ್ಥವಾಗುತ್ತದೆ. ಅವರೊಡನೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಇಲ್ಲದಿದ್ದರೆ ಬಹಳ ಸಮಸ್ಯೆಗಳು ಎದುರಾಗುತ್ತವೆ. ಮುಖ್ಯವಾಗಿ ಅವರಿಗೆ ಏನು ಇಷ್ಟ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ತಿಳಿದುಕೊಂಡ ನಂತರ ಮೆಲ್ಲನೆ ಮಾತನಾಡುವುದಕ್ಕೆ ಪ್ರಯತ್ನಿಸಿ. ನಿಮ್ಮ ಮನಸ್ಸಿನ ಆಸೆಯನ್ನು, ಅಭಿಪ್ರಾಯವನ್ನು ಮೊದಲೇ ಅವರೊಡನೆ ಹೇಳಿಕೊಳ್ಳಬಾರದು, ಇದನ್ನು ಗಮನಿಸಿ. ಹಾಗೆ ಮಾಡಿದರೆ ಅವರು ನಿಮ್ಮನ್ನು ಹೆಚ್ಚಾಗಿ ದೂರವಿಡಲು ನೋಡುತ್ತಾರೆ. ಹಾಗೆ ಖಂಡಿತ ಮಾಡಬಾರದು. ಹೆಚ್ಚಾಗಿ ನೋಡುವುದನ್ನು ಶುರುಮಾಡಿ, ನೋಡುತ್ತಾ ನೋಡುತ್ತಾ ಮಾತನಾಡಿ. ಹಾಗೆ ಬಹಳ ಹೊತ್ತು, ಬಹಳ ದಿನಗಳ ಕಾಲ ಕೇವಲ ನೋಡುತ್ತಲೇ ಇರಬಾರದು, ಇದನ್ನು ನೆನಪಿಟ್ಟುಕೊಳ್ಳಿ. ನೋಡುತ್ತಾ, ಮಾತನಾಡುತ್ತಾ ನಿಮ್ಮ ಆಸೆಯನ್ನು ಅವರ ಬಳಿ ಹೇಳಿ. ಅವರು ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಖಂಡಿತವಾಗಿ ಅವರನ್ನು ಅಲ್ಲಿಗೆ ಮರೆತು ಬಿಡುವುದೇ ಒಳ್ಳೆಯದು. ಏಕೆಂದರೆ ಅವರಿಗೆ ಈಗಾಗಲೇ ಮದುವೆಯಾಗಿರುತ್ತದೆ.